ಇನ್ನು ಸರ್ಕಾರದ ವಿರುದ್ಧ ಮಹಾನಗರ ಪಾಲಿಕೆ ನೌಕರರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಆಗ್ರಹಿಸಿ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಸೇರಿ ರಾಜ್ಯದ 10 ಮಹಾನಗರ ಪಾಲಿಕೆ ಸಿಬ್ಬಂದಿ ಮುಷ್ಕರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ಸಾಮೂಹಿಕ ರಜೆಯನ್ನ ಹಾಕಿ ಪ್ರತಿಭಟನೆಗೆ ನೌಕರರು ಮುಂದಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ, ತುಮಕೂರು, ದಾವಣಗೆರೆ, ಮಂಗಳೂರು ಸೇರಿ 10 ಪಾಲಿಕೆ ನೌಕರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರ ಬೇಡಿಕೆಗಳೇನು? ಲಾಕ್ ಸೇಫ್ ಹಾಜರಾತಿ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು, ವಾರ್ಡ್ಗಳಲ್ಲಿ ಖಾಲಿ ಇರೋ 6,000 ಹುದ್ದೆಯನ್ನ ಭರ್ತಿ ಮಾಡಬೇಕು, ಪಾಲಿಕೆ ನೌಕರರಿಗೆ ಆಗ್ತಾ ಇರುವಂತಹ ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕು, ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿ ಕೊಡಬೇಕು, ಪಾಲಿಕೆಯ ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನ ಕೊಡಬೇಕು, ಈ ಖಾತಾ ಬದಲು ಹಿಂದೆ ಇದ್ದಂಥ ಪದ್ಧತಿಯನ್ನ ಜಾರಿಗೊಳಿಸಬೇಕು, ಕಾನೂನು ಬಾಹಿರವಾಗಿರುವ ಮಾರ್ಷಲ್ಸ್ ಹುದ್ದೆಯನ್ನ ರದ್ದುಗೊಳಿಸಬೇಕು ಅಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಲಿಕೆ ನೌಕರರ ಜೊತೆ ಮಾತನಾಡಿದ್ದಾರೆ. ಏನೇನು ಹೇಳ್ಕೊಂಡಿದ್ದಾರೆ ಪಾಲಿಕೆ ನೌಕರರು ಕೇಳಿಸ್ಕೊಳ್ಳೋಣ. ಇಂದಿನಿಂದ ರಾಜ್ಯದ 10 ಮಹಾನಗರ ಪಾಲಿಕೆ ನೌಕರರು ಸೇರಿದಂತೆ ಇವತ್ತು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಸಾಮೂಹಿಕ ರಜೆಯೊಂದಿಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಅಂದ್ರೆ ಬೆಂಗಳೂರು ಸೇರಿದಂತೆ ತುಮಕೂರು, ದಾವಣಗೆರೆ, ಮೈಸೂರು, ಮಂಗಳೂರು, ಬೆಳಗಾಂ ಸೇರಿದಂತೆ ರಾಜ್ಯದ 10 ಮಹಾನಗರ ಪಾಲಿಕೆ ನೌಕರರು ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಸರ್ಕಾರದ ಮುಂದಿಟ್ಟು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಯಾಕಂದ್ರೆ 7ನೇ ವೇತನದಲ್ಲಿ ತಾರತಮ್ಯ ಆಗಿದೆ. ಜೊತೆಗೆ 6,000 ಸಿಬ್ಬಂದಿಗಳು ನೇಮಕ ಆಗಬೇಕಾಗಿದೆ, ಆದ್ರೂ ಅವ್ರನ್ನೂ ಕೂಡ ನೇಮಕ ಮಾಡಿಲ್ಲ. ಜೊತೆಗೆ ಆರೋಗ್ಯ ವಿಮೆಯಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ನಾನು ಇಲ್ಲಿ ರಾಜ್ಯದ 10 ಮಹಾನಗರ ಪಾಲಿಕೆ ಬಂದಿರುವಂತಹ ನೌಕರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಬೇಡಿಕೆಗಳೇನು ಅಂತ ಕೇಳ್ತಾ ಹೋಗೋಣ. ಸರ್, ತಾವು ಎಲ್ಲಿಂದ ಬಂದಿರೋದು? ನೀವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ರಿ, ಏನ್ ಹೇಳ್ತೀರಿ? ನಾವು ತುಮಕೂರು ಮಹಾನಗರ ಪಾಲಿಕೆಯಿಂದ ಬಂದಿದ್ದೀವಿ ಸರ್. ಈಗ ನಾವು ಒಟ್ಟಾರೆ ರಾಜ್ಯದ 10 ಮಹಾನಗರ ಪಾಲಿಕೆಯನ್ನ ಪ್ರತಿನಿಧಿಸ್ತಾ ಇದ್ದೇವೆ. ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸುಮಾರು ಹಲವಾರು ಬಾರಿ ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸ್ತಾ ಬಂದಿದ್ದೇವೆ. ಹಲವಾರು ಬೇಡಿಕೆಗಳನ್ನು ಈಡೇರಿಸಿ ಅಂತ ನ್ಯಾಯಯುತ ಬೇಡಿಕೆಗಳು ಅವುಗಳು. ಹಾಗಾಗಿ ಸರ್ಕಾರ ಯಾವುದೇ ನಮ್ಮ ಬೇಡಿಕೆಗಳಿಗೆ ಹೋಗೊಟ್ಟಿಲ್ಲ. ಹಾಗಾಗಿ ನಾವು ಹಲವಾರು ಹಂತದಲ್ಲಿ ಈ ಹಿಂದೆಲೇ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಮೃತ್ ರಾಜ್ ಸರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೇವೆ. ಹಲವಾರು ಬೇರೆ ರೀತಿಯ ಹೋರಾಟಗಳು. ಆದರೆ ಆ ಹೋರಾಟಗಳಿಗೆ ಸರ್ಕಾರ ಬೆಲೆ ಕೊಡದೇ ಇದ್ದರಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಪ್ರಮುಖ ಬೇಡಿಕೆಗಳು ಅಂದರೆ ಸರ್, ಮೊದಲನೇದು 7ನೇ ವೇತನ ಆಯೋಗದ ಸಂಪೂರ್ಣ ಯಥಾವತ್ತು ಸವಲತ್ತುಗಳನ್ನ ನಮ್ಮ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಒದಗಿಸಬೇಕು ಅಂತದ್ದು ಮೊದಲ ಇದು ಸರ್ ಡಿಮಾಂಡು. ಅಂದ್ರೆ 7ನೇ ವೇತನ ಏನು ಇವುಗಳನ್ನ ಸವಲತ್ತುಗಳನ್ನ ಒದಗಿಸಲಿಕ್ಕೆ ಶಿಫಾರಸು ಮಾಡಿದೆ, ಆ ಎಲ್ಲಾ ಶಿಫಾರಸುಗಳನ್ನ ಯಥಾವತ್ತಾಗಿ ಅನ್ವಯ ಮಾಡಿ ಅನ್ನೋದು ಒಂದು ಸರ್. 2ನೇ ಬೇಡಿಕೆ, ಒಂದು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದಾದಂತಹ ಮಹಾನಗರ ಪಾಲಿಕೆಗಳಿಗೆ 50 ವರ್ಷಗಳಿಂದಲೂ ಕೂಡ ಸರ್ ನಮಗೆ KMS ಹುದ್ದೆಯನ್ನ ಕೊಟ್ಟಿಲ್ಲ. ಅಂದ್ರೆ KMS ಹುದ್ದೆಗೆ ನಮ್ಮನ್ನ ಪರಿಗಣಿಸಿಲ್ಲ. ಇದು ಪ್ರಮುಖವಾದಂತಹ ಮತ್ತೊಂದು ಬೇಡಿಕೆ ಸರ್. ದಾವಣಗೆರೆಯಿಂದ ಬಂದಿದ್ದೀವಿ. ದಾವಣಗೆರೆ ಮಹಾನಗರ ಪಾಲಿಕೆ ನೌಕರ ಸಂಘ ಪರವಾಗಿ ನಾವು ರಾಜ್ಯಾದ್ಯಂತ ಈಗಾಗಲೇ ಸುಮಾರು ಸರಿ ನಾವು ಮೊನ್ನೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಹಾಗೂ ಸರ್ಕಾರದ ನಗರಾಭಿವೃದ್ಧಿ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ಕೊಟ್ಟರು ಸಹ ನಮ್ಮನ್ನು ಯಾವುದೇ ಸಂಘದ ಪದಾಧಿಕಾರಿಗಳನ್ನು ಆಹ್ವಾನಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸೋರ ಬಗ್ಗೆ ಯಾವುದೇ ಆಶ್ವಾಸನೆ ಕೊಟ್ಟಿರೋದಿಲ್ಲ. ಆ ಸುಮಾರು 2016ನೇ ಇಸ್ವಿಯಿಂದ ನಾವು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕಂತ ಕೇಳ್ತಿದ್ದೀವಿ. ನಮಗೆ ಮಹಾನಗರ ಪಾಲಿಕೆಯ ವೃಂದ ಮತ್ತು ನೇಮಕಾತಿ ನಿಯಮ 2011ರಲ್ಲಿ ಜಾರಿ ಬಂತು. ಸರ್ಕಾರದ ನಿಯಮಾವಳಿ ಪ್ರಕಾರ 3 ವರ್ಷಕ್ಕೊಂದ್ಸರಿ ತಿದ್ದುಪಡಿ ಆಗಬೇಕು. ಆದರೆ ನಾವು 16ನೇ ಇಸ್ವಿಯಿಂದ ಸುಮಾರು ಬರೀ ವರ್ಷಕ್ಕೊಂದ್ಸರಿ ಕೇಳ್ತಲೇ ಇದ್ದೀವಿ. ಆದರೆ ಇದುವರೆಗೂ ತಿದ್ದುಪಡಿ ಮಾಡಿಲ್ಲ. ಬರೀ ಆ ಫೈಲ್ ಮೂಮೆಂಟು ಆಗ್ತಾಯಿದೆ, ಅಲ್ಲಿಂದ ಇಲ್ಲಿಗೆ ವಿನಾಕಾರಣ ಡಿಲೇ ಮಾಡ್ತಿದ್ದಾರೆ. ಆದ್ದರಿಂದ ಈ ಒಂದು ಒತ್ತಾಯ ಮಾಡಿ ಹಾಗೂ ನಮ್ಮ ಪಾಲಿಕೆ ನೌಕರರಿಗೆ, ಸ್ಥಳೀಯ ಸಂಸ್ಥೆ ನೌಕರರಿಗೆ ಜ್ಯೋತಿ ಸಂಜೀವಿನಿ, ನಮ್ಮ ಆರೋಗ್ಯ ಹದಗೆಡೋದು ನಮ್ಮ ಪಾಲಿಕೆ ನೌಕರಗಳಿಗೆ, ಅದು ಸ್ಥಳೀಯ ಸಂಸ್ಥೆ ನೌಕರಗಳಿಗೆ. ಆದ್ದರಿಂದ ನಮ್ಮ ಜ್ಯೋತಿ ಸಂಜೀವಿನಿ ಜಾರಿಗೆ ತರಬೇಕಂತ ಕೇಳ್ತಾ ಇದ್ದೀವಿ. ಸರ್, ನಾವು ವಿಜಯಪುರ ಮಹಾನಗರ ಪಾಲಿಕೆಯಿಂದ ಬಂದೀವಿ. ನಮ್ಮದು ವಿಶೇಷವಾಗಿ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಪೌರ ಕಾರ್ಮಿಕರು ಹಿಡಿದು ಎಲ್ಲ ಅಧಿಕಾರಿ ವೃಂದದವರಿಗೆ ಆರೋಗ್ಯ ವಿಮೆ ಜೊತೆಗೆ ಅವರಿಗೆ ಯಾವುದೇ ಒಂದು ಆರೋಗ್ಯವಂತ ಫೆಸಿಲಿಟಿ ಇಲ್ಲ. ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅವರ ಆರೋಗ್ಯದ ಬಗ್ಗೆ ಯಾವುದೇ ಸರ್ಕಾರ ಕಾಳಜಿ ಇಲ್ಲ.